ನಾವು ದಿನನಿತ್ಯ ಸೇವಿಸುವಂತ ಆಹಾರ ಪದಾರ್ಥಗಳು ಕೆಲವೊಂದ ಎದರಿಂದ ಸಿಗ್ತಾವು, ಪ್ರಾಣಿಗಳಿಂದ ಸಿಗ್ತಾವು, ಕೆಲವೊಂದ ಸಸ್ಯಗಳಿಂದ ಸಿಗ್ತಾವು. ನಾವು ಯಾವ ಪ್ರಾಣಿಗಳಿಂದ ಯಾವ್ಯಾವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತೀವೋ, ಸಸ್ಯಗಳಿಂದ ಯಾವ್ಯಾವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತೀವಿ ಅನ್ನೋದ ತಿಳ್ಕೊಂಡಿದ್ದಾರೆ. ಸಸ್ಯಗಳಿಂದ ಪಡೆಯುವಂತ ಆಹಾರ ಪದಾರ್ಥಗಳಿಗೆ ಏನಂತ ಕರಿತೀವಿ ನಾವು? ಸಸ್ಯ ಮೂಲ ಆಹಾರ ಪದಾರ್ಥಗಳು. ಪ್ರಾಣಿಗಳಿಂದ ದೊರೆಯುವಂತ ಆಹಾರ ಪದಾರ್ಥಗಳಿಗೆ ಪ್ರಾಣಿ ಮೂಲ ಆಹಾರ ಪದಾರ್ಥಗಳು ಅಂತ ಕರಿತೀವಿ. ಆಯ್ತಾ? ಈಗ ಸಸ್ಯಗಳಿಂದ ನಾವು ಯಾವ್ಯಾವ ಆಹಾರವನ್ನ ಸೇವನೆ ಮಾಡ್ತೀವಿ? ಅಕ್ಕಿಯಿಂದ ಏನ್ ಮಾಡ್ತೀವಿ? ಅನ್ನ ತಯಾರು ಮಾಡ್ತೀವಿ. ಗೋಧಿ ಏನ್ ಮಾಡ್ತೀವಿ? ಆಮೇಲೆ ಜೋಳ. ಇವೆಲ್ಲ ಎದ್ರಿಂದ ಸಿಗ್ತೈತಿ ನಮ್ಗೆ? ಜೋಳದಿಂದ ಏನ್ ಮಾಡ್ತೀವಿ ನಾವು? ಮತ್ತ ಅಕ್ಕಿ ಆಯ್ತಾ? ರಾಗಿಯಿಂದ ಏನ್ ಮಾಡ್ತೀವಿ ನಾವು? ಮುದ್ದಿ ಮಾಡ್ತೀವಿ. ಇವೆಲ್ಲ ಎದ್ರಿಂದ ಸಿಗ್ತೈತಿ ನಮಗ? ಸಸ್ಯಗಳಿಂದ ಸಿಗ್ತೈತಿ. ಇವೆಲ್ಲ ಆಹಾರಗಳು ಎದ್ರಿಂದ ಸಿಗ್ತಾವ ನಮಗ? ಸಸ್ಯಗಳಿಂದ ಸಿಗ್ತಾವು. ಹಾಲು, ಮೊಸರು, ಮಜ್ಜಿಗೆ ಇವು ಎದ್ರಿಂದ ಸಿಗ್ತಾವು? ಪ್ರಾಣಿಗಳಿಂದ ಸಿಗ್ತಾವು. ಈಗ ಮೊದಲಿಗೆ ಏನ್ ಮಾಡೋಣ ನಾವು? ಸಸ್ಯಗಳಿಂದ ಸಿಗುವಂತ ಆಹಾರ ಪದಾರ್ಥಗಳನ್ನ ನೋಡೋಣ. ಫಸ್ಟಿಗೆ ಯಾವ್ದಾದ್ರು ರೊಟ್ಟಿ ಇರ್ಲಿ. ರೊಟ್ಟಿ ಅದರಿಂದ ಏನ್ ಮಾಡ್ತೀವಿ ನಾವು? ಅಕ್ಕಿ ರೊಟ್ಟಿನೂ ಮಾಡ್ತೀವಿ. ಬರತ್ತಿಲ್ಲ? ಅಕ್ಕಿ ರೊಟ್ಟಿನೂ ಮಾಡ್ತೀವಿ ನಾವು. ಜೋಳ, ಆಮೇಲೆ ಎರಡನೇದು ಗೋಧಿ, ಮೂರನೇದು ಸಜ್ಜೆ, ರಾಗಿ, ಅಕ್ಕಿ, ನವಣೆ, ಸಾಮೆ ಅಂದ್ರೆ ಏನು? ಜೋಳ, ಗೋಧಿ, ಸಜ್ಜೆ, ರಾಗಿ, ಅಕ್ಕಿ, ನವಣೆ. ಜೋಳದಿಂದ ಏನ್ ಮಾಡ್ತೀವಿ ನಾವು? ಗೋಧಿಯಿಂದ ಏನ್ ಮಾಡ್ತೀವಿ? ಚಪಾತಿ ಮಾಡ್ತೀವಿ. ಸಜ್ಜಿಯಿಂದ ರೊಟ್ಟಿ ಮಾಡ್ತೀವಿ. ರಾಗಿ ಮುದ್ದೆ, ಅಕ್ಕಿಯಿಂದ ಅನ್ನ ಮಾಡ್ತೀವಿ. ನವಣೆಯಿಂದ ನುಚ್ಚ ಮಾಡ್ತೀವಿ. ನವಣಿ ನುಚ್ಚ ಮಾಡ್ತಾರಲ್ಲ, ನವಣಿಯಿಂದ ನುಚ್ಚ ಮಾಡ್ತೀವಿ. ಇವೆಲ್ಲ ನಮಗೆ ಎದರಿಂದ ಸಿಗ್ತಾವು? ಸಸ್ಯ ಮೂಲದಿಂದ ಸಿಗ್ತಾವ. ಇವೆಲ್ಲ ಸಸ್ಯ ಮೂಲ ಆಹಾರ ಪದಾರ್ಥಗಳು. ನೀವು ನಾ ಇಷ್ಟು ಬಂದಿದ್ದೀಗ ನೀವು ಇನ್ನೂ ಏನ್ ಮಾಡ್ಬೇಕು? ಹೆಚ್ಚಿಗೆ ಬರ್ಕೊಂಡು ಬರ್ಬೇಕು. ಆಯ್ತಾ? ಇನ್ನ ಪ್ರಾಣಿ ಮೂಲ ಆಹಾರ ಪದಾರ್ಥ ಅಂದ್ರೆ ಪ್ರಾಣಿಗಳಿಂದ ಸಿಗುವಂತ ಆಹಾರ ಪದಾರ್ಥಗಳು. ಪ್ರಾಣಿಯಿಂದ ನಮಗೆ ಏನ್ ಸಿಗ್ತದಿಲ್ಲ ಅವೆಲ್ಲ ಪ್ರಾಣಿ ಮೂಲ ಆಹಾರ ಪದಾರ್ಥಗಳು. ಈಗ ಇದ್ರ ಮೊದಲು ರೊಟ್ಟಿ ಮಾಡ್ತಿದ್ರಲ್ಲಿ ಹೌದಿನ? ಗೋಧಿಯಿಂದ ಏನ್ ಮಾಡ್ತೀವಿ? ಚಪಾತಿ. ಸಜ್ಜೆ ರೊಟ್ಟಿ, ಸಜ್ಜಿ ರೊಟ್ಟಿ ಮಾಡ್ತೀರಲ್ಲ. ರಾಗಿ, ಅಕ್ಕಿ, ನವಣೆ, ನುಚ್ಚ ಅಂದ್ರೇನ? ಇವೆಲ್ಲ ಆಹಾರ ಪದಾರ್ಥಗಳು ನಮಗೆ ಅದರಿಂದ ಇರ್ತಾವು? ಸಸ್ಯ ಮೂಲದಿಂದ ಸಿಗ್ತದೆ. ಇದೆಲ್ಲ ಇನ್ನ ಪ್ರಾಣಿ ಮೂಲ ಆಹಾರ ಪದಾರ್ಥಗಳು ಹಾಲು, ಮೊಸರು, ಮೂರನೇದೇನು? ಮಜ್ಜಿಗೆ, ಬೆಣ್ಣೆ, ತುಪ್ಪ, ಇನ್ನು ಮಾಂಸ, ಮೀನು, ಮೊಟ್ಟೆ, ಮಾಂಸ, ಮೀನು, ಮತ್ತೆ ಇಷ್ಟೆಲ್ಲ ನಾವು ಯಾವ್ದ್ರಿಂದ ಸೇವನೆ ಮಾಡ್ತೀವಿ? ಪ್ರಾಣಿ ಮೂಲ ಆಹಾರ ಪದಾರ್ಥಗಳು. ನಮ್ಗೆ ಯಾವ್ದ್ರಿಂದ ಬರ್ತೈತಿದೆಲ್ಲ ಪ್ರಾಣಿ ಮೂಲದಿಂದ ಬರ್ತಿದೆ. ಇದು ಸಸ್ಯ ಮೂಲ ಅಂದ್ರೆ ಏನು? ಸಸ್ಯಗಳಿಂದ ಸಿಗುವಂತ ಆಹಾರ ಪದಾರ್ಥಗಳು. ಪ್ರಾಣಿ ಮೂಲ ಅಂದ್ರೆ ಏನು? ಪ್ರಾಣಿಗಳಿಂದ ಸಿಗುವಂತ ಆಹಾರ ಪದಾರ್ಥಗಳು. ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಪ್ರಾಣಿಗಳಿಂದ ಯಾವ್ಯಾವ ನಮ್ಗೆ ಆಹಾರ ಪದಾರ್ಥಗಳು ಸಿಗ್ತಾವು, ಮತ್ತ ಸಸ್ಯಗಳಿಂದ ಯಾವ ಸಿಗ್ತಾವ.
ಗೊತ್ತಾಯ್ತಾ? ಒಂದ್ಸಲ ಓದಿಸ್ತಾ ನೋಡಿ. ಸಸ್ಯ ಮೂಲ ಸಸ್ಯ ಮೂಲ ಆಹಾರ ಪದಾರ್ಥಗಳು ಆಹಾರ